ರಜ ಕಂಡೆನು ನಿಜ ಅದೆನ್ನು ರಾಜ. ಅಣ್ಣ ಏನಿದೆ ಕವರಲ್ಲಿ? ಇದು ಡ್ರೆಸ್. ನನ್ಗ ಅಲ್ಲ, ಹೋಗಿಲ್ಲಿಂದ ಹೋಗಿಲ್ಲಿಂದ. ರಜ ಏನು ಯಜಮಾನ್ರೆ, ಏನಿದೆ ಈ ಕವರಲ್ಲಿ? ಹೊಟ್ಟೆ ಮೇಲೆ ಹಾಕೊಳ್ಳೋದು, ಹೊಟ್ಟೆ ಒಳಗೆ ಹಾಕೊಳ್ಳೋದು? ಬಟ್ಟೆ ಮೇಲೆ ಹಾಕೊಳ್ಳೋ ಬಟ್ಟೆ ಇದೆ. ನಂಗ ಅಲ್ಲ, ಹೋಗು. ಅಯ್ಯೋ ಹೋಗಲ್ಲ. ಗಂಡುಗಲಿ. ಅಯ್ಯೋ, ತಾವ್ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಗಂಡುಗಲಿ ಅಂತ ಹೇಳ್ಬೇಕು. ಅದೇನು ಅಂತ ಹೇಳಿ ಮಾತಾಡ್ಸಿ. ಆ ಕವಲಲ್ಲಿ ಏನಿದೆಯೋ? ಮಿಡ್ಡಿ ಇದೆ, ಹಾಕೋತೀರಾ? ಯಾರಿಗೋ ನನ್ನ ಕನಸಿನ ಕಣ್ಣಿಗೆ. ನೋಡು, ಅಲ್ಲಿದ್ದಾಳೆ ನೋಡು. ನೀವೀಗ ಇಲ್ಲಿಂದ ಹೊರಡಿ. ನಥಿಂಗ್ ಗೋಬೆ. ಅದು ನೀವು ದಿನವಿಡೀ ಹೀಗೆ ವ್ಯಾಯಾಮ ಮಾಡ್ಕೊಂಡೇ ಇದ್ದು ಬಿಟ್ರೆ ನಿಮಗೆ ಸುಸ್ತಾಗಲ್ವೇ? ನೋ ನೋ ನೋ, ದಿನಾಗ್ಲೂ ಹೀಗೆ ಎಕ್ಸರ್ಸೈಸ್ ಮಾಡ್ಕೊಂಡಿದ್ರೆ ಸ್ಲಿಮ್ ಆಗಿ ಟ್ರಿಮ್ ಆಗಿ ಇರ್ತೀವಿ. ನೀವು ಸುಂದರವಾಗಿ ಕಂಡಷ್ಟು ನನಗೇನೆ ಅನುಕೂಲ. ಅದು ಇದ್ರೊಳಗಿರೋ ಡ್ರೆಸ್ಸು ನಿಮಗಾಗಿ. ಎಸ್, ಡ್ಯೂಟಿ ಡನ್. ಇಂಥ ಕೆಟ್ಟದಾಗಿರೋ ಡ್ರೆಸ್ ನ ಪರ್ಚೇಸ್ ಮಾಡ್ಕೊಂಡ್ ಬಂದ್ರ? ಮುಗ್ಸೆಟ್ಟ ಯಾವ ನನ್ನ ಮಗನೂ ಕೊಡಲ್ಲ ಕಣ್ರೆ. ಇಂಥ ಡ್ರೆಸ್ ನ ಯಾವ ಬೆಗ್ಗರು ಹಾಕೊಳ್ಳಲ್ಲ. ಅದಕ್ಕೆ ನಿಮ್ಗೋಸ್ಕರ ಅಂತ ತಂದೆ. ನಾನೇನಾದ್ರೂ ಈ ಡ್ರೆಸ್ ನ ಮಹಿಳಾ ಸಂಘಕ್ಕೆ ಹಾಕೊಂಡ್ ಹೋದ್ರೆ ಆ ರಾಜೇಶ್ವರಿ ಪಕ್ಕ ಪಕ್ಕ ಅಂತ ಲಾಕ್ ಮಾಡ್ತಾಳೆ. ನೋಡಿ ಜಾಜಿ ಅವರೇ, ಅವರು ನಕ್ರೆ ನಗ್ಲೆ, ನೀವು ಒಂದೇ ಒಂದ್ಸಲ ಇದನ್ನ ಹಾಕೊಂಬಿಡಿ, ನಾನು ಕಣ್ ತುಂಬಾ ನೋಡಿ ಖುಷಿ ಪಟ್ಬಿಡ್ತೀನಿ. ಒಂದೇ ಒಂದ್ಸಲ ಅಲ್ಲ, ಅರ್ಧ ಸಲನೂ ಹಾಕೊಳ್ಳಲ್ಲ. ಹಾಗಿದ್ರೆ ಇದನ್ನ ಏನ್ ಮಾಡ್ಲಿ? ನಿಮ್ ಮೇಡ್ ಸರ್ವೆಂಟ್ ಚಂಪಕಲಿ ಕೊಡಿ. ಇದನ್ನೇನು ಗೋಣಿ ಚೀಲ ಕೊಟ್ರು ಹಾಕೋತಾಳ. ಏನು ಯಜಮಾನ್ರೆ, ರಾಜಿ ಡ್ರೆಸ್ ತಗೊಳ್ಳಿಲ್ವಾ? ಯಾಕೆ ಕಲರ್ ಹಿಡಿಸ್ಲಿಲ್ವಾ ಅಥವಾ ಸೈಜ್ ಹಿಡಿಸ್ಲಿಲ್ವಾ? ಈಗ ನೀನು ನನ್ನನ್ನು ಮಾತಾಡ್ಸ್ಬೇಡ, ಇಲ್ಲಿಂದ ಸುಮ್ಮನೆ ಹೋಗ್. ಬೇಜಾರ್ ಮಾಡ್ಕೋಬೇಡಿ ಯಜಮಾನ್ರೆ, ಕೊಡಿ, ನಾನ್ ಹಾಕೊಂಡ್ ಬರ್ತೀನಿ. ಬೇಕಾಗಿಲ್ಲ ಕಣೆ, ಅಂಗಡಿಯವನಿಗೆ ವಾಪಸ್ ಕೊಟ್ಟು ಬರ್ತೀನಿ. ಹಾಗೆಲ್ಲ ತಗೊಂಡ್ಬಂದಿದ್ದೀನ ವಾಪಸ್ ಕೊಡ್ಬಾರ್ದು. ಈ ಕಲರ್ ನಂಗೆ ತುಂಬಾ ಇಷ್ಟ ಆಯ್ತು ಯಜಮಾನ್ರೆ. ಇದನ್ನ ಹಾಕೊಂಡಾಗೆಲ್ಲ ನಾನ್ ನಿಮ್ಮನ್ನೇ ಜ್ಞಾಪಿಸ್ಕೋತೀನಿ. ಈಗಲೇ ಹಾಕೊಂಡ್ಬಿಟ್ಬಿಡ್ಲಾ? ತಟ್ಬಿಡ್ತೀನಿ. ತಟ್ಟಿ ನೋಡೋಣ. ಹೋಗಿ ಸುಮ್ಮನೆ. ಅತ್ತೆ, ಬ್ಲೆಸ್ ಮೀ. ಚೆನ್ನಾಗಿಲ್ಲಮ್ಮ. ನನ್ನ ಮಗ ಡೈನಿಂಗ್ ಟೇಬಲ್ ಮುಂದೆ ಕೂತ್ಕೊಂಡು ತಿಂಡಿಗೋಸ್ಕರ ತಡ್ಕಾಡ್ತಾ ಇದ್ದಾನೆ. ಹೋಗ್ಕೊಡಮ್ಮ. ಚಪ್ಪ, ಏನು ತಿಂಡಿ ತಂದು ಕೊಡ. ಆಗಲ್ಲ. ಜಾಜಿ ಅವರೇ, ಅಂಗಡಿಗೆ ಹೋಗಿ ಇದನ್ನ ವಾಪಸ್ ಕೊಟ್ಟು ಬರ್ಬೇಕು. ಬೇಗ ತಿಂಡಿ ಕೊಟ್ಬಿಡಿ. ಅದು ನನ್ ಕೆಲ್ಸ ಅಲ್ಲ. ಹಾಳಾಗೋಗ್ಲಿ, ಒಂದು ಕಪ್ ಕಾಫಿನಾದ್ರೂ ಕೊಡ್ರೆ. ಡಿಕಾಕ್ಷನ್ ಇನ್ನೂ ಇಳಿದಿಲ್ಲ. ನನ್ನ ಕನ್ನಡಕ ಖರ್ಚಿಫು ಗಾಡಿ ಕೀ ತಂದು ಕೊಡ್ರೆ. ಆಗಲ್ಲ, ನಿಮ್ಗೆ ಲೆಕ್ಕಿದೆ ತಾನೆ, ನೀವೇ ಹೋಗಿ ತಗೊಳ್ಳಿ. ನನಗೆ ಬರ್ತಾ ಇರೋ ಸಿಟ್ಟಲ್ಲಿ ಒಬ್ಬೊಬ್ಬರನ್ನು. ಅಣ್ಣ, ಕೋಪ ಮಾಡ್ಕೋಬೇಡಣ್ಣ. ತಗೋ, ನೀನ್ ಕೇಳಿದ್ದೆಲ್ಲ ಇಲ್ಲೇ ಇದೆ, ತಗೋ. ದೇವರು ಕೊಟ್ಟ ತಂಗಿ, ಅದಾವ ಜನ್ಮದಲ್ಲಿ ನಾನು ನಿನ್ನ ಮಗನಾಗಿದ್ನಮ್ಮ. ಈ ಜನ್ಮದಲ್ಲಿ ಹೆತ್ತ ತಾಯಿಗಿಂತ ಹೆಚ್ಚಿನ ಸೇವೆ ಮಾಡ್ತಾ ಇದೀಯ. ನಿನ್ನ ತಲೆ ಮೇಲೆ ಜೋಡಿ ಜುಟ್ಟು ಬೆಳೆಸ್ಕೊಂಡದಕ್ಕೂ ಸಾರ್ಥಕವಾಯ್ತಮ್ಮ. ಅಣ್ಣ, ಹೊಟ್ಟೆ ತುಂಬಾ ತಿಂಡಿ ತಿನ್ಕೊಂಡು ಹೋಗೋಣ. ನನಗೂ ಒಂದು ಹೊಟ್ಟೆ ಇದೆ ಅನ್ನೋದು ಈ ಮನೇಲಿರೋರು ಯಾರಿಗೂ ಗೊತ್ತಾಗ್ಲಿಲ್ಲಮ್ಮ. ನಿನ್ನ ಪ್ರೀತಿಯ ನಲ್ಲುಡಿಗಳನ್ನ ಕೇಳಿ ನನ್ನ ಹೊಟ್ಟೆ ತುಂಬೋಯ್ತಮ್ಮ. ಈಗ ಸದ್ಯಕ್ಕೆ ನನಗೆ ತಿಂಡಿ ಬೇಡ. ಆಯ್ತು, ಸಾಯಂಕಾಲ ಬಂದು ಅದನ್ನೇ ತಿನ್ಕೊಂಡ್ಬಿಡೋಣ. ಇದೇ ಮಾತು ಈ ಮನೆಯಲ್ಲಿರೋ ಬೇರೆ ರಾಕ್ಷಸರ ಬಾಯಲ್ಲಿ ಬರ್ತೇನಮ್ಮ. ಅವ್ರು ಯಾರು ನನಗೆ ಸಹಾಯ ಮಾಡೋದಕ್ಕೆ ಇಷ್ಟನೇ ಇಲ್ಲಮ್ಮ. ಅವ್ರು ಸಹಾಯ ಮಾಡ್ಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನಿನ್ನ ಹತ್ರ ದುಡ್ಡಿದೆ ತಾನೆ, ಬೇರೆ ಕೆಲಸದೊಳನ ತಂದಿಟ್ಕೋ. ತಕ್ಷಣ ಕೆಲಸ ಬೇಕು ಅಂದ್ರೆ ಸಿಗೋದಿಲ್ಲ. ಅಡ್ಗೆ ಕೆಲಸ, ಮನೆ ಕೆಲಸ, ಯಾವ ಕೆಲಸ ಕೊಟ್ರು ಮಾಡ್ತೀನಿ. ಒಟ್ನಲ್ಲಿ ನಾನು ಎಂಗೇಜ್ ಆಗಿರ್ಬೇಕು. ಈಗಾಗಲೇ ಎಂಗೇಜ್ ಆಗ್ಬಿಟ್ಟಿದ್ಯಾ? ಕೆಲಸ ಕೊಡ್ಸಿದ್ರೆ ಎಂಗೇಜ್ ಆಗ್ತೀನಿ ಅಂದೆ. ಸಂಬಳ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ? ಕಮ್ಮಿ ಕೊಟ್ರು ಪರವಾಗಿಲ್ಲ, ಒಟ್ನಲ್ಲಿ ನಾನು ಯಾವಾಗ್ಲೂ ಕೆಲಸ ಮಾಡ್ತಿರ್ಬೇಕು. ಬೆಳ್ಳುಳ್ಳಿ ಏನಾದ್ರು ಬೆಳ್ಳುಳ್ಳಿ ಮಾರದ್ ಬಿಟ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಆಗದು ಕೊಟ್ಟು ಬಿಟ್ಟಿದ್ಯಾ? ಇಲ್ವೋ, ಬೆಳ್ಳುಳ್ಳಿ ಮಾರದ್ರ ಜೊತೆಲಿ ಫ್ರೀ ಟೈಮಲ್ಲಿ ಈ ತರ ಸಮಾಜ ಸೇವೆ ಮಾಡ್ತಾ ಇರ್ತೀನಿ. ಬೆಳ್ಳುಳ್ಳಿ ಏನ್ ಎಲೆಕ್ಷನ್ ನಿಂತ್ಕೋಬೇಕಂತ ಸ್ಕೆಚ್ ಹಾಕಿದ್ಯಾನ? ಅಯ್ಯೋ ಇಲ್ಲಪ್ಪ, ನೋಡು, ಇವಳು ಪದ್ಮ ಅಂತ ಮನೆ ಕೆಲಸ ಹುಡುಕ್ತಾ ಇದ್ಲು. ಇವನು ಪಾಂಡ್ರಂಗ ಅಂತ ನನ್ನ ಸ್ನೇಹಿತ. ನಮಸ್ಕಾರ.
ಏನಲ್ಲ ಇದು ಈ ತರ ನಗು? ಅದು ಇನ್ನೂ ಕೆಲಸ ಸಿಕ್ಕಿಲ್ವಲ್ಲ, ಅದಕ್ಕೆ ನಿರಾಶೆ ನಗು. ಕಸ ಗುಡ್ಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ಕೆಲಸನೂ ಮಾಡ್ತೀನಿ. ಅದು ಬೆಳ್ಳೆ ನನಗೂ ಒಬ್ರು ಮನೆ ಕೆಲಸದವರು ಬೇಕಾಗಿತ್ತು ಕಣ. ನಾನೇ ಇದೀನಲ್ಲ. ಲೇ ಪಾಂಡ್ರಂಗ, ಇವಳು ಸಂಬಳಕ್ಕೋಸ್ಕರ ಕೆಲಸ ಮಾಡೋದಿಲ್ಲಪ್ಪ, ಯಾವಾಗ್ಲೂ ಬ್ಯುಸಿ ಆಗಿರ್ಬೇಕು ಅಂತ ಕೆಲಸ ಮಾಡ್ತಾಳೆ. ಹಂಗೆ ಅದು ಎಷ್ಟು ಬೇಕಾಗಬಹುದು ಅಂತ ಕೇಳ್ಬಿಡ್ ನೋಡ. 4,000 ಕೊಟ್ರೆ ಸಾಕು. ಬೆಳ್ಳೆ ಈ 4,000 ಮೇಲೆ ಇನ್ನೊಂದ್ 1,000 ಹಾಕ್ಬಿಟ್ರೆ ಹೊಸ ಹೆಂಡತಿನೇ ಸಿಕ್ಬಿಡ್ತಾಳಲ್ವಾ? ಹೊಸ ಹೆಂಡತಿರು ಸಿಗ್ತಾರಪ್ಪ, ಆದ್ರೆ ಈ ಕಾಲದಲ್ಲಿ ಒಳ್ಳೆ ಕೆಲಸಗಾರ ಸಿಗೋದಿಲ್ಲ. ಬಂದಿರೋ ಅವಕಾಶನ ಮಿಸ್ ಮಾಡ್ಕೋಬೇಡವಾ? ಆಯ್ತು ಕಣ, ಅಷ್ಟು ಕೊಡ್ತೀನಿ. ಅದು ಏನ್ ಕೆಲಸ ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ನೋಡಮ್ಮ, ಇವನು ಗಂಡುಗಲಿ ವಂಶದವನು. ಇಲ್ಲಿ ಹೋಗಿ ಚೆನ್ನಾಗಿ ಕೆಲಸ ಮಾಡಿ ನನಗೆ ಒಳ್ಳೆ ಹೆಸರು ತರಬೇಕು ನೀನು. ನಿನಗೆ ಅದು ಏನಿದೆ ಅಂತ ಒಳ್ಳೆ ಹೆಸರು ತತ್ತಳ ಪಾಪ. ಲೇ, ಇನ್ನು ಮುಂದಾದ್ರೂ ಒಳ್ಳೆ ಹೆಸರು ಬರ್ಲಿ ಅಂತ ಅಪ್ಪ. ಇವತ್ತೇ ಲಗೇಜ್ ತಗೊಂಡು ಇವ್ರ ಮನೆ ಸೆಟ್ಲ್ ಆಗ್ಬಿಡ್ತೀನಿ. ಮತ್ತಾಕೋ ಈ ನಿರಾಶೆ ನಗು? ಅದು ನಿರಾಶೆ ನಗು ಅಲ್ವಾ? ಮತ್ತೆ ಕೆಲಸ ಸಿಕ್ಕಿದಕ್ಕೆ ಖುಷಿ. ಬಾ, ಬಲಗಾಲಿಟ್ಟು ಒಳಗಡೆ ಬಾ. ಯಾರಿದು? ನಮ್ಮ ಅತ್ತೆ ಮಗಳು. ನಿನಗೆ ಯಾಕಲೆ ಪದ್ಮ ಅಂತ? ಪಾದ ಪದ್ಮನ? ಅಲ್ಲ, ಖಾಲಿ ಪದ್ಮ. ಖಾಲಿ ಯಾಕೋ? ನಿಮ್ಮೆಲ್ರನ್ನು ಈ ಮನೆಯಿಂದ ಖಾಲಿ ಮಾಡ್ಸಕ್ಕೆ. ಯಾಲೋ ಈ ಪದ್ಮ? ಈ ಮನೆಗೆ ಬಂದಿರೋ ಹೊಸ ಕೆಲಸದವಳು. ಇಷ್ಟು ಜನ ಇದ್ದಾರೆ, ಜೊತೆಗೆ ನಾನಿದ್ದೀನಿ. ಹೊಸ ಕೆಲಸದವಳು ಯಾಕೋ ಬೇಕಾಗಿತ್ತು? ಈ ಮನೆಯಲ್ಲಿರೋ ಹೆಂಗಸ್ರು ಯಾರು ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ. ಈ ಮನೆಯಲ್ಲಿ ನನ್ನವರು ಅಂತ ಯಾರು ಇಲ್ಲ ಅಂದ ಮೇಲೆ ನಾನ್ ತಾನೇ ಇನ್ನೇನ್ ಮಾಡ್ಲಿ? ಅದಕ್ಕೋಸ್ಕರ ತಿಂಗಳಿಗೆ ಸಂಬಳ ಕೊಡ್ತೀನಿ ಅಂತ ಮಾತಾಡ್ಕೊಂಡು ಇವಳನ್ನ ಕರ್ಕೊಂಡು ಬಂದಿದ್ದೀನಿ. ವಾಟ್? ಈ ಮೇಡ್ ಸರ್ವೆಂಟ್ ನೀವ್ ಎಂಗೇಜ್ ಮಾಡಿದ್ದ? ವೈ? ಅದನ್ನ ಕೇಳೋ ಹಕ್ಕು ನಿಮ್ ಯಾರಿಗೂ ಇಲ್ಲ. ನನ್ನ ಸೇವೆ ಮಾಡೋದಕ್ಕೆ ಒಂದೇ ಒಂದು ನರಪಿಳ್ಳೆನೂ ಇಲ್ಲ ಅಂದ ಮೇಲೆ ಈ ಪಿಳ್ಳೆನ್ ಕರ್ಕೊಂಬಂದೇನೋ? ಎಸ್, ಇನ್ನು ಮುಂದೆ ಇವಳು ನನ್ನ ಸೇವೆಗೆ ಮುಡುಕು. ಇನ್ನು ಮುಂದೆ ಇವಳನ್ನ ನನ್ನ ಸಹಾಯಕಳಾಗಿ ಇಟ್ಕೋತಾ ಇದ್ದೀನಿ. ಇಟ್ಕೊತಾ ಇದ್ದೀರಾ? ಜಾಸ್ತಿ ತರಲೆ ಮಾಡಿದ್ರೆ ಕಟ್ಕೋತೀನಿ ಅಂತಾನು ಹೇಳ್ಬೇಕಾಗುತ್ತೆ. ಅಣ್ಣ, ಹೇಳಿದ ತಕ್ಷಣ ಕೆಲಸಗಳನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏನಪ್ಪ, ಅವಳು ನೋಡಕ್ಕೆ ನಮ್ಮ ಅತ್ತೆಗಿಂತ ಚೆನ್ನಾಗಿದ್ದಾಳಲ್ವಾ? ಹೌದು ಬಲ್ಲು, ದಿನ ನೋಡೋ ಕಾಗೆಗಿಂತ ಅಪರೂಪಕ್ಕೆ ನೋಡೋ ಗೂಬೆನೇ ವಾಸಿ. ಆ ಜೋಡಿ ಜುಟ್ಟಿನ ಜಮುನೆ ನನ್ನ ದೇವರು ಕೊಟ್ಟ ತಂಗಿ. ಪಕ್ಕದಲ್ಲಿರೋನು ಅವಳ ಗಂಡ, ಅಂದ್ರೆ ಈ ಮನೆ ಅಳಿಯ. ಈ ಮನೆಗೆ ಬಂದಾಗಿನಿಂದ ಕೆಲಸಕ್ಕೋಸ್ಕರ ದಿನಂಪ್ರತಿ ಅಲಿತಾನೆ ಇದ್ದಾನೆ. ಆದ್ರೆ ಪ್ರತಿಫಲ ಮಾತ್ರ ಸಿಕ್ಕಿಲ್ಲ. ಬರೀ 200 ರೂಪಾಯಿ ಬಿಸಾಕ್ಬಿಟ್ರೆ ಸಾಕು, ನಿನ್ನ ಲಂಗ ದಾವಣಿನೇ ವಾಶ್ ಮಾಡಿ ಕೊಟ್ಬಿಡ್ತಾನೆ. ಇನ್ನು ಇವರು ನಮಗೆ ಜನ್ಮವನ್ನು ನೀಡಿದಂತ ಜನ್ಮದಾತೆ ಮಾತೃಶ್ರೀ ರಂಗಮ್ಮನವರು. ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ. ದಿನಂಪ್ರತಿ ದಸರಾ ಗೊಂಬೆ ತರ ಅಲಂಕಾರ ಮಾಡಿಕೊಂಡು ಚಿಕ್ಕ ಮಕ್ಕಳ ತರ ಟಿವಿ ಮುಂದೆ ಕೂತ್ಕೊಂಡು WWF ನೋಡ್ತಾರೆ. ಬಟ್ಟೆಗಟ್ಟಲೆ ಚಕ್ಲಿ ಕೋಡುಬಳೆ ನಿಪ್ಪಟ್ಟನ್ನ ಮೇಯ್ತಾ ಇರ್ತಾರೆ. ಅದನ್ನ ತಂದು ಕೊಡಕ್ ಆಗ್ದೇನೆ ಅವರ ಪತಿರಾಯರು ಅಂದ್ರೆ ನಮ್ಮ ಅಪ್ಪನವರು ಶಿವನ್ ಪಾದ ಸೇರ್ಕೊಂಡ್ಬಿಟ್ರು. ಇನ್ನು ಅವರನ್ನ ಬಿಟ್ಟು ಇವಳು, ಹೆಸರು ಚಂಪಾಕಲಿ, ನನ್ನ ಮಾಜಿ ಮನೆ ಕೆಲಸದವಳು. ಮನೆಗೆ ಬಂದಾಗ ಬೆಕ್ಕಿನ ಮರಿತಾರನೇ ಇದ್ಲು. ಈಗ ಸೀಳಾಯಿ ತರ ಮೀನ್ ಕಂಡಕ್ಕೆ ಬಾಯಾಕಕ್ ಬರ್ತಾಳೆ. ಆಗ ಆಡಿಸ್ತಾ ಇರೋದು ಊರಿನಲ್ಲಿರೋ ಜಮೀನು. ಅಪ್ಪಿ ತಪ್ಪಿ ಅವಳ ಕೈಗೆ ಏನಾದ್ರೂ 5 ಕೋಟಿ ರೂಪಾಯಿ ಬಂದ್ಬಿಡ್ತು ಅಂದ್ರೆ ಅದು ಯಾವ ಮರ ಹತ್ಕೊಂಡು ಕೋತಿ ಆಗ್ಬಿಡ್ತಾಳೋ ಹೇಳಕ್ ಬರಲ್ಲ. ಇನ್ನು ಇವಳನ್ನ ಬಿಟ್ಟು ಅವರು, ನಾಮಧೇಯ ಜಾಜಿ, ನನ್ನ ಹೆಂಡತಿ ಸುಖ ಏನು ಅಂತ ನಮ್ಮಪ್ಪನಿಗೂ ಇವತ್ತಿನವರೆಗೂ ನನಗೆ ಗೊತ್ತಾಗಿಲ್ಲ. ಬೆಳಕು ಹರಿದ್ರೆ ಸಾಕು, ಏರೋಬಿಕ್ಸು, ವ್ಯಾಯಾಮ, ಆ ಕ್ರೀಮು ಈ ಕ್ರೀಮು ಅಂತ ತಮ್ಮ ಸೌಂದರ್ಯನ ಕ್ರೋಢೀಕರಣ ಮಾಡ್ತಾನೆ ಇದ್ದಾರೆ. ಆ ಸೌಂದರ್ಯ ಯಾವ ನನ್ನ ಮಗನಿಗೋಸ್ಕರ ಅಂತ ಇವತ್ತಿನವರೆಗೂ ನನಗೆ ಗೊತ್ತಾಗಿಲ್ಲ. ವಾಟ್ ಯು ಮೀನ್? ಈ ಮೀನು ಮೊಸಳೆನೆಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನೋಡಿ ಜಾಜಿ ಜಂಬಲ್ ದಿನ್ನಿಯವರೇ, ಈ ಜೇನು ಹುಳುಗಳು ಆ ಹೂವು ಈ ಹೂವಿಂದ ಮಕರಂದನ ಕದ್ಕೊಂಡು ಬಂದು ಜೇನನ್ನ ಸಂಗ್ರಹ ಮಾಡ್ತವೆ. ಯಾರಿಗೋಸ್ಕರ? ಬೇರೆಯವ್ರಿಗೋಸ್ಕರ. ಅಭಿ, ದಿಸ್ ಇಸ್ ಟೂ ಮಚ್. ನಿಮಗೆ ಮಚ್ಚಾದ್ರೆ ನಮಗೆ ಲಾಂಗ್ ಆಯ್ತು. ನಾನೀಗ ಬಂದಿರೋದು ನನ್ನೊಬ್ಬನ ಸೇವೆ ಮಾಡೋದಕ್ಕೆ ಮಾತ್ರ. ಉಳಿದವರು ಅವ್ರವ್ರ ಸೇವೆನ ಅವ್ರವರೇ ಮಾಡ್ಕೋತಾರೆ. ನಾನೇನ್ ಮಾಡ್ಬೇಕು ಬಾಸ್? ನನಗೇನಾದ್ರೂ ಊಟ ಬೇಕಾಯ್ತು ಅಂದ್ರೆ ಅವರಿಬ್ರು ತಂದು ಕೊಡಲ್ಲ. ನಾನ್ ತಂದ್ಕೊಡ್ತೀನಿ ಬಾಸ್. ನನಗೇನಾದ್ರೂ ಕಾಫಿ ಬೇಕಾಯ್ತು ಅಂದ್ರೆ ಅವರಿಬ್ರು ತಂದು ಕೊಡಲ್ಲ. ನಾನ್ ತಂದ್ಕೊಡ್ತೀನಿ ಬಾಸ್. ನನ್ನ ಬಟ್ಟೆಗೆ ಐರನ್ ಬೇಕಾಯ್ತು ಅಂದ್ರೆ ಅವರಿಬ್ರು ಮಾಡ್ಕೊಡಲ್ಲ. ನಾನ್ ಮಾಡ್ಕೊಡ್ತೀನಿ ಬಾಸ್. ನನಗೆ ಮೂಡ್ ಬಂದು ಡುಯೆಟ್ ಹಾಡ್ಬೇಕು ಅನ್ಸಿದ್ರೆ ಅವರಿಬ್ರು ಬರಲ್ಲ ಅಂತಾರೆ. ನಾನ್ ನಿಮ್ ಜೊತೆ ಡ್ಯೂಯೆಟ್ ಹಾಡ್ತೀನಿ ಬಾಸ್. ಪೆನ್ನು ಜುಬಾರೆ ಜಾಜಿ ಅಂತ ಕರೆದ್ರೆ ಅವಳು ಬರಲ್ಲ ಅಂತಾಳೆ. ನಾನಾ ಕೆಲಸ ಮಾಡ್ತೀನಿ ಬಾಸ್. ವೆರಿ ಗುಡ್. ಒಟ್ಟಿನಲ್ಲಿ ನನಗೆ ಏನೇ ಸಹಾಯ ಬೇಕು ಅಂದ್ರೆ ಅವ್ರು ಯಾರು ಮಾಡ್ಕೊಡಲ್ಲ. ಇನ್ಮೇಲಿಂದ ಎಲ್ಲಾ ಕೆಲಸಗಳನ್ನ ನಾನೇ ಮಾಡ್ತೀನಿ ಬಾಸ್. ನಿನ್ ಸೇವೆಗೆ ನಾನು ಸದಾ ಸಿದ್ಧ. ನೀವು ಈಗಿಂದೀಗಲೇ ಕೆಲಸ ಶುರು ಮಾಡ್ಕೊ. ನೀನು ಅಡಿಗೆ ಮನೆಗೆ ಹೋಗಿ ಬಿಸಿ ಬಿಸಿ ಕೆನೆ ಹಾಕಿರೋ ಕಾಫಿ ಮಾಡಿ ನಾನ್ ಕುಡಿಬೇಕಾ? ನನ್ನೊಬ್ಬರಿಗೆ ಮಾತ್ರ ತಂದು ಕೊಡು. ಅಡ್ಗೆ ಮನೆ ಎಲ್ಲಿದೆ? ಲೆಫ್ಟ್ ಹೋಗಿ ರೈಟ್ ಟರ್ನ್ ತಗೋ. ಈ ಲಗೇಜು? ಆ ದಂಡಪಿಂಡಕ್ಕೆ 200 ರೂಪಾಯಿ ತೋರಿಸ್ಬಿಟ್ರೆ ಸಾಕು, ಎಲ್ಲ ಕೆಲಸನೂ ಅವನೇ ಮಾಡ್ತಾನೆ. ಅದ್ರ ಚಿಂತೆ ಬಿಡು, ಬ್ಯಾಗ್ ನಲ್ಲಿ ಇಡು. ಈಗ ಅಡಿಗೆ ಮನೆಗೆ ಹೋಗು. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ. ಯಾರಾದ್ರೂ ತಡಿಯೋಕ್ ಬಂದ್ರೆ ಬುದ್ಧಿ ನಡೆ ಮುಂದೆ. ವಿಠಲ್ ಮಹಾರಾಜ್, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಮಾಡಿದ್ದು ನೋ ಮಾಲಾಯ.
ಮಾಡ್ತಿದ್ಯಾ? ಮನೆಯವ್ರಿಗೆಲ್ಲ ಕಾಫಿ ಮಾಡ್ಬೇಕು. ಮೊದ್ಲು ಯಜಮಾನ್ರೆ ಕಾಫಿ, ಆಮೇಲೆ ಬೇರೆಯವ್ರಿಗೆ. ನನ್ ಪಾತ್ರೆಯಲ್ಲಿ ಎಷ್ಟಿದ್ಯಾ? ಈಗ ಪಾತ್ರೆ ಎಸ್ತಿದ್ದೀನಿ. ಜಾಸ್ತಿ ಮಾತಾಡಿದ್ರೆ ನಿನ್ನೆ ಎಸಿತೀನಿ. ಈ ಕಡೆ 74, ಈ ಕಡೆನೇ 74. ಸರಿಯಾಗಿದೆಯಪ್ಪ. ಈ ಕಡೆ 85, ಈ ಕಡೆನೇ 85. ಇದು ಸರಿಯಾಗಿದೆ. ಈ ಮಧ್ಯ ಲೆಕ್ಕ ಅದೆಲ್ಲಿ ತಪ್ಪಿಸ್ಕೊಂಡು ಹೋಯ್ತು? ಕಾಫಿ ರೆಡಿ ಬಾಸ್. ಗಮ್ಮಂತ ಪರಿಮಳ ಬರ್ತಾ ಇದೆಯಪ್ಪ. ಕಾಫಿಯಿಂದನಾ? ಅಲ್ಲ, ನಿನ್ನಿಂದ. ಅದು ಕೈ ಬಿಡವಿಲ್ಲ, ಕಾಫಿನಲ್ಲಿ ಬಿಟ್ಟು ಹೋಗು. ನಾನ್ ಬಿಡುವಿದ್ದೀನಲ್ಲ ಅಂದ್ರೆ ನೀ ಫೈಲ್ ಮುಗಿಸೋ ಅಷ್ಟರಲ್ಲಿ ಕಾಫಿ ತಣ್ಣಗಾಗ್ಬಿಡುತ್ತೆ. ಈ ಕಳೆದೋಗಿರೋ ಮಧ್ಯದ ಲೆಕ್ಕ ಸಿಕ್ಲಿಲ್ಲ ಅಂದ್ರೆ ನಾನೇ ತಣ್ಣಗಾಗಿ ಹೋಗ್ಬಿಡ್ತೀನಿ. ಪರವಾಗಿಲ್ಲ, ನಾನೇ ಕುಡಿಸ್ತೀನಿ. ಇದಕ್ಕೇನು ಎಕ್ಸ್ಟ್ರಾ ಪೇಮೆಂಟ್ ಇಲ್ಲ ತಾನೇ? ವರ್ಷಕ್ಕೊಂದ್ಸಲ ಬೋನಸ್ ಕೊಟ್ರೆ ಸಾಕು. ಇನ್ನೂ 12 ತಿಂಗಳು ಟೈಮ್ ಇದೆ, ಕುಡಿಸ್ಬಿಡು. ನನ್ಗೆ ಈ ಸೀನ್ ನೋಡಕ್ ಆಗ್ತಾ ಇಲ್ಲ. ನನ್ ಹೊಟ್ಟೆ ಉರಿತಾ ಇದೆ. ನೀನ್ ಯಾಕೆ ಹೊಟ್ಟೆ ಹೋಗ್ತಿದ್ಯಾ? ಅವರು ನನ್ನ ಯಜಮಾನ. ಇಬ್ರಿಗೂ ಇಲ್ಲದೆ 3ನೇವ್ರಿಗೆ ಲಾಭ ಆಯ್ತಲ್ಲ. ನಾನು ಇದಕ್ಕೆ ಅವಕಾಶ ಮಾಡ್ಕೊಡಲ್ಲ. ರೀ, ಇದು ತುಂಬಾ ಓವರ್ ಆಗ್ತಾ ಇದೆ. ಪದ್ಮ, ನೀನ್ ಇವ್ರಿಗೆ ಕಾಫಿ ಕುಡಿಸ್ಬೇಡ. ಸಾರ್ವಜನಿಕರಲ್ಲಿ 1 ಸೆಕೆಂಡಿನ ನಾಂಬರ ವಿನಂತಿ. ಪದ್ಮನು ಬಿಡುವಾಗಿದ್ದಾಳೆ, ನಾನು ಬಿಡುವಾಗಿದ್ದೀನಿ. ಪದ್ಮ ನನಗೆ ಕಾಫಿ ಕುಡಿಸ್ತಾ ಇದ್ದಾಳೆ, ನಾನು ಕಾಫಿ ಕುಡಿತಾ ಇದ್ದೀನಿ. ಬೇಕಿದ್ರೆ ತಾವು ಬಂದು ಕಾಫಿ ಕುಡಿಸಿ, ಇಲ್ಲ ಅಂದ್ರೆ ರೂಮ್ಗೆ ಹೋಗಿ ಬಾಕ್ಲಾ ಕಳಿಸಿ. ಐ ಡೋಂಟ್ ಲೈಕ್ ಇಟ್. ಬಟ್ ಐ ಲೈಕ್ ಇಟ್ ಕಾಂತ. ಇವತ್ತು ಮಧ್ಯಾಹ್ನ ನಿಮ್ಗೆ ಇಷ್ಟ ಆಗಿರೋ ತರಕಾರಿ ಹಾಕಿ ಹುಳಿ ಮಾಡ್ತೀನಿ. ಅಡಿಗೆ ರೆಡಿ ಆದ ತಕ್ಷಣ ಬಂದು ಊಟ ಮಾಡ್ಬೇಕು. ಯಾಕೆ? ಬಿಸಿ ಬಿಸಿಯಾಗಿ ಊಟ ಮಾಡಿದ್ರೆ ತಣ್ಣಗೆ ನಿದ್ದೆ ಬರುತ್ತೆ. ರೀ, ಅವಳ ಯಾಕ್ರಿ ನಿಮ್ ತಲೆ ನೈಸ್ ಮಾಡ್ಬೇಕು? ನಿಮ್ಮಂತವ್ರು ಯಾಕ್ರಿ ಬೇಕು ಗಂಡ? ನೀವು ಬೇಕಿದ್ರೆ ಹೋಗಿ ನೈಸ್ ರೋಡನ್ನೇ ನೈಸ್ ಮಾಡಿ. ಪದ್ಮ, ಏನೇ ಮಾಡ್ತಿದ್ಯಾ? ಕಾಣ್ತಿಲ್ವಾ? ಬೆಡ್ರೂಮ್ ಕ್ಲೀನ್ ಮಾಡ್ತಿದ್ದೀನಿ. ನೀವು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ನಿಂತ್ಕೊಳ್ಳಿ. ನನ್ ಬೆಡ್ರೂಮ್ಗೆ ಬಂದ್ಬಿಟ್ಟು ನನ್ನನ್ನೇ ಆಚೆ ಸೆಂಡ್ ಮಾಡ್ತೀಯಾ? ನಮ್ ಬಾಸು ಬಂದು ಇವಾಗ ಇಲ್ಲಿ ಮಲ್ಕೋತ, ಅದಕ್ಕೆ ಕ್ಲೀನ್ ಮಾಡ್ತೀನಿ. ಏನು, ಅವ್ರು ಬಂದು ಇಲ್ಲಿ ಮಲ್ಕೋತಾರ? ಅವ್ರಿಗೆ ನನ್ ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್. ಸಿ ದಿಸ್. ಸೊ ದಿಂಬು ಚಾಪೆ ತಗೊಂಡು ಆಚೆ ಹೋಗ್ತಾರೆ. ಹಾಗಾದ್ರೆ ಅವ್ರು ಆಚೆ ಮಲ್ಕೋತಾರಾ? ಎಸ್. ಪದ್ಮ, ನಂದು ಊಟ ಆಯ್ತು. ನೀವು ಫೋನ್ ಮಾಡಿ ಹೇಳಿದ್ರಲ್ಲ, ನಂದು ಊಟ ಆಯ್ತು. ಗುಡ್ ನೈಟ್. ಎಲ್ಲಿ ಹೋಗ್ತಿದ್ದೀರಾ? ಬೆಡ್ರೂಮ್ಗೆ. ನಿಮ್ ಬೆಡ್ರೂಮ್ ಅಲ್ಲಿ ಇವತ್ತು ನಿಮ್ಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದಾರೆ. ಇವತ್ತು ಬೋರ್ಡ್ ಬಿತ್ತಾ? ಈಗ ಏನಪ್ಪ ಮಾಡೋದು? ಇಲ್ಲಿ ಚಾಪೆ ಹಾಸಿದ್ನಲ್ಲ, ಇಲ್ಲೇ ಮಲ್ಕೊಳ್ಳಿ. ನೀನೇನ್ ಮಾಡ್ತೀಯ? ಪಕ್ಕ ಚಾಪೆಲ್ ಮಲ್ಕೊಂತೀರಿ. ಯಾಕೆ? ರಾತ್ರಿ ಹೊತ್ತು ಏನಾದ್ರು ನಿಮ್ಗೆ ತಲೆನೋವು ಬಂದ್ರೆ ಮುಲಾಮ್ ಹಚ್ಚಕ್ಕೆ. ಯು ಟೇಕ್ ಎ ವೆರಿ ಗುಡ್ ಡಿಸಿಷನ್. ಓಕೆ, ಗುಡ್ ನೈಟ್. ಯಜಮಾನ್ರ ತಲೆನೋವು ಬಂದ್ರೆ ಇವನ್ ಮುಲ್ಲ ಮಚ್ತಾಳ. ಏನಾಗ್ತಿದೆ ಬಾಸ್? ಯಾಕೋ ಏನು ಸಿಕ್ಕಾಪಟ್ಟೆ ತಲೆ ನೋಡ್ತಾ ಇದೆ. ಇರಿ, ಮುಲಾಮ್ ಹಚ್ಚ. ಈಗ ಹೇಗಿದೆ ಬಾಸ್? ಹಿತವಾಗಿದೆ. ದಿನಾಲೂ ನನಗೆ ಯಾಕೆ ತಲ್ಲೋ ಬರಬಾರ್ದು ಅಂತ ಅನಿಸ್ತಾ ಇದೆ. ನೀವೇನು ಯೋಚನೆ ಮಾಡಬೇಡಿ ಬಾಸ್. ನಿಮಗೆ ನಿದ್ದೆ ಬರೋವರೆಗೂ ನಾನು ಹೀಗೆ ಮುಲಾಮ್ ಹಚ್ತಿರ್ತೀನಿ. ಇಲ್ಲ, ಚಂಪಾ, why are you shouting? ಅದು ಯಜಮಾನ್ರ ತಲೆಗೆ ಪದ್ಮ ಮುಲಾಮ್ ತಿಕ್ತಾ ಇರೋ ತರ ಕನ್ಸು ಬಿತ್ತು. Where is my husband? ಇಲ್ಲೇ ಇದ್ದಾರೆ. ಇಬ್ರು ಕಾಣ್ತಾ ಇಲ್ವಲ್ಲ ಅಕ್ಕ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಎಲ್ಲಾದ್ರೂ ಇವ್ರಿಬ್ರು? ಯಜಮಾನ್ರೆ ನೀಲ್ ಮಲ್ಕೊಳಕ್ ಬಿಟ್ಟಿದ್ದು ನಿಮ್ ತಪ್ಪು. ನನಗೆ ಹೇಳಿದಿದ್ರೆ ನಾನು ನನ್ ರೂಮಲ್ಲಿ ಮಲ್ಗಿಸ್ಕೋತಾ ಇರ್ಲಿಲ್ವಾ? ಚಂಪಾ, this is too much. ಇದೊಂದ್ ಮಾತ್ ಮಾತ್ರ ಚೆನ್ನಾಗ್ ಆಡ್ತೀರಾ. ಯಾರಾದ್ರೂ ಇಷ್ಟೊತ್ತಿನಲ್ಲಿ ಭಜನೆ ಮಾಡ್ತಾ ಇರೋದು? ಇನ್ಯಾರು ನಿಮ್ ಸೊಸೆ? ಇಂಗ್ಲಿಷ್ ಭಜನೆ ಅಲ್ಲ ಕಣೆ, ಕನ್ನಡ ಬಿಡಿದಿನಿ. ಲಾಮ 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 ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ವಿಠಲ ವಿಠಲ ಪಾಂಡುರಂಗ ವಿಠಲ, ಜಯ ಪಾಂಡುರಂಗ ವಿಠಲ. ಇಷ್ಟೊತ್ತಿನಲ್ಲಿ ಯಾಕಮ್ಮ ಭಜನೆ ಮಾಡ್ತಾ ಇದೀಯಾ? ನಮ್ ಬಾಸ್ ಅವ್ರ ಹೆಂಡತಿ ರೂಮಿಂದ ಹೊರಗಡೆ ಹಾಕಿದಾರಲ್ಲ, ಅವ್ರಿಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ಭಜನೆ ಮಾಡ್ತೀನಿ. ಎಷ್ಟು ಒಳ್ಳೆಯವಳಮ್ಮ ನೀನು. ನೀನೇ ನಾನ್ ಸೊಸೆ ಆಗ್ಬೇಕಾಗಿತ್ತು. ಅತ್ತೆ, ಆ ಪದ್ಮ ಮನೆಗ್ ಬಂದಾಗಿಂದ ಹಬಿ ನನ್ನ ಕೇರೆ ಮಾಡ್ತಿಲ್ಲ. ಹೌದು, ನನ್ ಕಡೆ ಕಣ್ಣೆತ್ ಕೂಡ ನೋಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನೀವ್ ಕಡೆ. ಅದ್
ಪದ್ಮ ಬಂದಾಗಿಂದ ನಾನ್ ಆರಾಮಾಗಿದ್ದೀನಿ. ಭಾವ ನನ್ಗೆ ಯಾವ ಕೆಲ್ಸನೂ ಹೇಳ್ತಾ ಇಲ್ಲ. ನೀವೆಲ್ಲ ಹೆಂಗಸ್ಲಾ? ಅತ್ತೆ ಅವ್ರೆ, ನಾನು ಗಂಡುಗಲಿ ವಂಶದ ಅಳಿಯ. ಬಾಯಿ ಮುಚ್ಚೋ, ಕೆಲಸ ಇಲ್ಲ ಕಾಲೇ ಇಲ್ಲ, ದೊಡ್ಡದಾಗಿ ಗಂಡಸು ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ? ಅಲ್ಲ, ನೀವಿಬ್ರು ನನ್ನ ಮಗನ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಈ ಮನೆಗೆ ಇನ್ನೊಂದು ಹೆಂಗಸು ಬಲ್ತಾ ಇತ್ತ? ಮನೇಲಿ ಹೆಂಡತಿ ನೆಟ್ಟಿಗಿಲ್ಲ ಅಂದ್ರೆ ಗಂಡಸು ಆಚೆ ಕಡೆ ಹೋಗ್ತಾನೆ. ಅಲ್ಲೋ, ನಾನು ಆಚೆ ಕಡೆ ಹೋಗ್ಬಾರ್ದು ಅಂದ್ರೆ ನೀ ನನ್ನ ಚೆನ್ನಾಗಿ ನೋಡ್ಕೋ. ಯಾಕಪ್ಪ ಏನೇನೋ ಮಾತಾಡ್ತೀರಾ? ಅತ್ತವ್ರೆ, ಮನೇಲಿ ಊಟ ನೆಟ್ಟಿಗಿದ್ರೆ ಹೋಟೆಲ್ ಯಾರೇ ಹೋಗ್ತಾಳೆ? ಮನೇನೆ ಹೋಟ್ಲ್ ಮಾಡ್ಕೊಂಡ್ಬಿಡ್ತಾರೆ. ಗಂಡನಿಗೆ ಬೇಕಾಗಿರೋ ಸೇವೆ ಮಾಡಿ ಅವನ್ನ ಮನೇಲೇ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇದ್ಮೇಲೆ ನೀನ್ ಯಾಕೆ ಬೇಕು ಮದುವೆ ಗಂಡ ಸಂಸಾರ? ಮತ್ತೆ ಏನ್ ಈ ತರ ಸ್ಪೀಕ್ ಮಾಡ್ತಿದ್ದೀರಾ? ನಾನ್ ಸ್ಪೀಕೋದೇ ಹೀಗೆ. ಅಲ್ಲಮ್ಮ, ಮೂಲ್ ಹೊತ್ತು ವ್ಯಾಯಾಮ, ಸೌಂದರ್ಯ, ಬಣ್ಣ ಬಳ್ಕೊಳ್ಳೋದೇ ಸಂಸಾರ ಅಲ್ಲ. ಗಂಡನ್ನ ನೀನು ಗಂಡ ಅಂತ ನೋಡ್ಕೊಳ್ದೇ ಇದ್ಮೇಲೆ ಇನ್ಯಾರೇ ನೋಡ್ಕೋತಾಳೆ? ಮೊದ್ಲು ಆ ಪದ್ಮ ನಮ್ಮ ಮನೆಯಿಂದ ಸೆಂಡ್ ಮಾಡಿ ನಾನು ನನ್ನ ಹಸ್ಬೆಂಡ್ ನ ಚೆನ್ನಾಗಿ ನೋಡ್ಕೊತೀನಿ. ಚೆನ್ನಾಗಿ ನೋಡ್ಕೊಳ್ಳೋಕ್ ಶುರು ಮಾಡಿದ್ರೆ ಅವನೇ ಅವಳನ್ನ ಆಚೆ ಕಳಿಸ್ತಾನೆ. ಯಜಮಾನ್ರಿ ನಾನ್ ನಿಮ್ ಕೈ ನೋಡ್ಕೊಳಕ್ ಆಗುತ್ತೋ ಇಲ್ವೋ ಹೇಳ್ಬಿಡಿ, ಇಲ್ಲಾಂದ್ರೆ ನಾನೇ ಅವ್ರನ್ನ ನೋಡ್ಕೋತೀನಿ. ಬಾಸ್, ಕಾಫಿ ರೆಡಿ. ಕಾಫಿ. ನೋಡ್ರಮ್ಮ, ಆ ಭಗವಂತನ ಬಡ್ಡಿ ಮಗ ನನಗೆ ಕೇವಲ ಒಂದು ಬಾಯಿನ ಮಾತ್ರ ಕೊಟ್ಟಿದ್ದಾನೆ. ಒಂದು ಬಾಯಲ್ಲಿ ಈ 3 ಗ್ಲಾಸ್ಗಳು ಇಳಿಸಲ್ಲ. ಹಾಗಿದ್ರೆ ನಾನ್ ತಂದಿರೋ ಕಾಫಿನೇ ನೀವು ಡ್ರಿಂಕ್ ಮಾಡ್ಬೇಕು. ಇಲ್ಲ, ನಾನ್ ತಂದಿರೋ ಕಾಫಿನೇ ಕುಡಿಬೇಕು. ನಾನ್ ನಿಮ್ಗೋಸ್ಕರ ಕಾಫಿ ಮಾಡಿದ್ದೀನಿ, ನೀವ್ ಈ ಕಾಫಿನೇ ಕುಡಿಬೇಕು. ನೀವ್ ಕುಡಿಲಿಲ್ಲ ಅಂದ್ರೆ ನಾನೇ ಕುಡಿಸ್ತೀನಿ. ಬೇಷ್ ಪದ್ಮ, ಸೇವೆ ಅಂದ್ರೆ ಇದು. ನೀನೇ ಕಾಫಿ ಕುಡಿಸು, ಅದು ಒಂಥರ ಮಜಾ ಇರುತ್ತಪ್ಪ. ಇಲ್ಲ, ನಾನ್ ತಂದಿರೋ ಕಾಫಿನ ನೀವು ಡ್ರಿಂಕ್ ಮಾಡ್ಬೇಕು. ಇಲ್ಲ, ನಾನ್ ತಂದಿರೋ ಕಾಫಿನ ಕುಡಿಬೇಕು. ಯಾಕೆ ಈ ಸಲ ಜಗಳ ಆಡ್ತಾ ಇದ್ದಿಲ್ಲ? ಅತ್ತೆ, ನಾನ್ ತಂದಿರೋ ಕಾಫಿನೇ ಯಜಮಾನ್ರು ಕುಡಿಬೇಕು. ಇಲ್ಲ, ಹಬಿ ನಾನ್ ತಂದಿರೋ ಕಾಫಿನೇ ಕುಡಿಬೇಕು. ಆದ್ರೆ ಅಣ್ಣ ಆಗ್ಲಿ ಕಾಫಿ ಕುಡಿತಾ ಇದ್ದಾನಲ್ಲ. ಎಲ್ಲಿ? ಅಲ್ಲಿ. ಇನ್ನ ಅಣ್ಣನೇ ಕಿತ್ಕೊಂಡ್ಬಿಟ್ರೆ ರಾಕ್ಷಸ. ಏನ್ ಮಾಡ್ತಿದ್ದೀರಾ ನೀವು? ಏಯ್, ಈ ಮನೇಲಿ ಒಂದು ಕ್ಷಣ ಇರೋ ಹಾಗಿಲ್ಲ. ನಿನ್ ಪಾಡಿ ನಿನ್ ಸುಮ್ನೆ ಹೋಗ್ತಾ ಇರೋ. ಈ ಮನೆಯಲ್ಲಿ ಯಜಮಾನ್ರ ಸೇವೆ ಏನೇ ಇದ್ರು ನಾನ್ ಮಾಡ್ಬೇಕು, ಇಲ್ಲ ಅವ್ರು ಮಾಡ್ಬೇಕು. ನೀನಂತೂ ಮಾಡೋ ಹಾಗೆ ಇಲ್ಲ. ನನ್ ಕೆಲ್ಸಕ್ಕೆ ಏನಾದ್ರು ತೊಂದ್ರೆ ಕೊಟ್ರೆ ನಾನ್ ಸುಮ್ನಿರಲ್ಲ. ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ? ಏನೇ ನಮ್ಮನೆ ವರ್ಕರ್ ಮೇಲೆ ಕೈ ಮಾಡ್ತೀಯೋ? ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯಾ? ಇದುವರೆಗೂ ನಾನೇ ಕೈ ಮಾಡಿಲ್ಲ. ಬಾರಲೇ ಕಟ್ಟಿ ಮೀಸೆ! ನಿಮ್ಮೆಲ್ರಿಗೂ ಇವತ್ತು ಗ್ರಾಚಾರ ಬಿಡಿಸ್ತೀನಿ. ಏನು ಯಜಮಾನ್ರೆ ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ? ಅಯ್ಯೋ, ನಾನು ಯಾವತ್ತೋ ಮಾಡ್ಬೇಕಾಗಿದ್ದ ಕೆಲಸನ ಆ ನನ್ನ ದೇವತೆ ಇವತ್ತು ಮಾಡ್ಬೇಕು. ಸುಮ್ನಿರಲೇ. ಪದ್ಮ, ನಾನು ತಿಂಗಳಿಗೆ 4,000. ಸುಮ್ನಿರಲೇ. ಹೊಡಿಬೇಡಿ ಸಾರ್. ಯಾರಪ್ಪ ನೀನು? ತಾಜ್ ಮಹಲ್ ಅಜಯ್ ಇದ್ದಂಗಿದೀಯಾ? ನಾ ಶಿವಾಜಿನಗರ ವಿಜಯ್ ಸಾರ್. ಅವಳು ನನ್ನ ಹೆಂಡತಿ. ಏನಪ್ಪ ಇದು, ಇಷ್ಟು ದಿವಸ ಯಜಮಾನ್ರೆ ಅನ್ಕೊಂಡಿದ್ಲು, ಈಗ ಇದಕ್ಕಿದ್ದಂಗೆ ಯಾಕಲ್ಲೇ ಅಂತ ತಿರುಗಿ ಬಿದ್ಬಿಟ್ಟಿದ್ದಾಳೆ. ಅವಳು ಮನೋರೋಗಿ. ಅವಳು ಮನೆ ಕೆಲಸ ಮಾಡ್ಕೊಂಡಿರುವಾಗ ಆರಾಮಾಗಿರ್ತಾಳೆ. ಯಾರಾದ್ರೂ ಕೆರಳಿಸಿದ್ರೆ ಈ ರೀತಿ ತಿರುಗಿ ಬೀಳ್ತಾಳೆ. ಅವಳು ತನ್ನ ನೋವನ್ನು ಮರೆಯೋದಕ್ಕೋಸ್ಕರ ಇಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಇಷ್ಟು ದಿವಸ ನೀವು ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರಲ್ಲ, ಅಷ್ಟೇ ಸಾಕು. ಬಾ ಪದ್ಮ. ಬರ್ತೀನಿ ಬಾಸ್. ಬರ್ತೀನಿ ಅನ್ಬಾರ್ದಮ್ಮ, ಹೋಗ್ತೀನಿ ಅನ್ಬೇಕು. ರೀ, ಇಂಥ ಮೆಂಟ್ಲುಗಳೆಲ್ಲ ಮನೆ ಕರ್ಕೊಂಡ್ ಬಂದು ಮನೆನ ಮೆಂಟಲ್ ಹಾಸ್ಪಿಟಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ? ಅಯ್ಯೋ, ಆ ಅಮ್ಮ ಹಿಂಗೆ ಅನ್ನೋ ವಿಚಾರ ನನಗೆ ಗೊತ್ತಾಗಿದ್ದೆ ಇವತ್ತು. ಅಲ್ಲ, ನೀವೆಲ್ಲರೂ ನನಗೆ ಚೆನ್ನಾಗಿ ಸೇವೆ ಮಾಡಿದ್ರೆ ನಾನು ಯಾಕೆ ಆ ಅಮ್ಮಂಗೆ ಕರ್ಕೊಂಡ್ ಬರ್ತಾ ಇದ್ದೆ? ಇನ್ನೊಂದ್ಸಲ ಇಂಥ ಮೆಂಟ್ಲುಗಳೆಲ್ಲ ಮನೆ ಕರ್ಕೊಂಡ್ ಬಂದ್ರೆ ನಿಮ್ ಬಾಯಿಲಿರೋ ಹಲ್ಲುಗಳನ್ನೆಲ್ಲ ಬೀಳ್ಸಿ ಮತ್ತೆ ಕಟ್ಟಿಸ್ಬಿಡ್ತೀನಿ.